ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ. ಎಲ್ರಿಗೂ ನಮಸ್ಕಾರ. ವಿ.ಕೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಸಿನಿಮಾ ಗ್ರಾಮಾಯಣ ನಿನ್ನೆ ರಾಜ್ಯಾದ್ಯಂತ ರಿಲೀಸ್ ಆಯಿತು. ಗ್ರಾಮಾಯಣ ಅಂದಿದ ತಕ್ಷಣ ಟ್ರೈಲರ್ ಮೂಲಕ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅದಾದಮೇಲೆ ಸಾಂಗು ಒಂದು ಶಿವಣ್ಣ ಅವರು ಹಳೆ ಸಾಂಗ್ನ ಯೂಸ್ ಮಾಡಿ ಈಗಿನ ಟ್ರೆಂಡ್ಗೆ ಕ್ರಿಯೇಟ್ ಮಾಡಿ ಆ ಸಾಂಗ್ನ ಸಿಕ್ಕಾಪಟ್ಟೆ ವೈರಲ್ ಕೂಡ ಮಾಡಿದರು. ಅದರಿಂದ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅದಾದಮೇಲೆ ವಿನಯ್ ರಾಜ್ಕುಮಾರ್ ಅವರು ಅಂದರೆ ಒಂದು ವಿಭಿನ್ನವಾದ ಗೆಟಪ್ಪಲ್ಲಿ ಕಾಣಿಸ್ಕೊಂಡಿದ್ರು. ಅದಾದಮೇಲೆ ಮೇಘನಾ ಶೆಟ್ಟಿ, ಅದಾದಮೇಲೆ ಅಪರ್ಣಾ ಮೇಡಮ್ ಅವ್ರದ್ದು ಕೊನೆ ಸಿನಿಮಾ ಆಗಿತ್ತು. ಇವೆಲ್ಲ ಎಕ್ಸ್ಪೆಕ್ಟೇಷನ್ನು ಗ್ರಾಮಾಯಣ ಸಿನಿಮಾ ಮೇಲೆ ಇದ್ದಿದ್ದರಿಂದ ನೆನ್ನೆ ಸಿನಿಮಾಗೆ ಹೋಗಿ ಬಂದೆ. ಸಿನಿಮಾದ ಟ್ರೈಲರ್ ರಿವ್ಯೂನ ಇದೇ ಚಾನಲಲ್ಲಿ ಕೊಟ್ಟಿದ್ದೆ. ಈಗ ಸಿನಿಮಾದ ರಿವ್ಯೂ ಹೇಗಿದೆ ಅಂತ ಹೇಳೋಣ ಅಂತ ಬಂದಿದ್ದೀನಿ. ಸಿನಿಮಾ ಗ್ರಾಮಾಯಣ ಅಂದರೆ 2012ರಿಂದ 2007 ಅಂದರೆ 2012ರಲ್ಲಿ ಕತೆ ಶುರುವಾಗಿ ಮತ್ತೆ ಫ್ಲ್ಯಾಶ್ ಬ್ಯಾಕು 2007ಕ್ಕೆ ಹೋಗುತ್ತೆ ಸಿನಿಮಾದಲ್ಲಿ ಕತೆ. 2007ರಲ್ಲಿ ಗ್ರಾಮಾಯಣ ಸಿನಿಮಾ ಶುರುವಾಗುತ್ತೆ. ದೇವನೂರು ಎಂಬ ಗ್ರಾಮದಲ್ಲಿ. ದೇವನೂರಲ್ಲಿ 6 ಸೆನ್ಸ್ ಸೀನಾ ಅನ್ನೋ ಒಂದು ಕ್ಯಾರೆಕ್ಟರ್ನ ವಿನಯ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ, ಅವ್ರ ಪಾತ್ರ ಏನು, ಅವ್ರು ಏನಕ್ಕೋಸ್ಕರ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ಹೋಗಿ ನೋಡಬೇಕು. ಇನ್ನು ಮೇಕಿಂಗ್ ವಿಚಾರಕ್ಕೆ ಬರೋಂಗಿದ್ರೆ, ಮೇಕಿಂಗು ದೇವನೂರು ಚಂದ್ರು ಅವರು ಸುಮಾರು ಟೈಮ್ ತೊಗೊಂಡು ಇದನ್ನು ಮೇಕಿಂಗ್ ಮಾಡಿರೋದು. ಅದ್ಭುತವಾದ ಮೇಕಿಂಗು ಅಂತ ಹೇಳ್ಬೋದು. ಸುಮಾರು ವರ್ಷ ಆಗಿತ್ತು ಈ ಥರದ್ದೊಂದು ಹಳ್ಳಿ ಸೊಗಡಿನ ಸಿನಿಮಾ ನೋಡಿ, ಪ್ಯೂರ್ ಹಳ್ಳಿ ಸೊಗಡಿನ ಸಿನಿಮಾ ನೋಡಿ ಸುಮಾರು ದಿನಗಳಾಗಿತ್ತು ಈ ಥರದ್ದೊಂದು ಸಿನಿಮಾನ ನೋಡಿ. ಆರ್ಟಿಸ್ಟುಗಳು ಅಷ್ಟೇ, ಯಾರು ವಿನಯ್ ರಾಜ್ಕುಮಾರ್ ಆಗಿರ್ಬೋದು, ಮೇಘನಾ ಅವರಾಗಿರ್ಬೋದು, ಆಮೇಲೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಆಗಿರ್ಬೋದು, ಜಹಾಂಗೀರ್ ಆಗಿರ್ಬೋದು, ಅರುಣ್ ಸಾಗರ್ ಆಗಿರ್ಬೋದು, ಅಪರ್ಣಾ ಮೇಡಮ್ ಅವರಾಗಿರ್ಬೋದು, ಆಮೇಲೆ ಅಚ್ಯುತ್ ಕುಮಾರ್ ಅವರಾಗಿರ್ಬೋದು, ದೊಡ್ಡ ತಾರಾಬಳಗ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಗ್ರಾಮಾಯಣ. ಒಂದು ಟೋಟಲ್ ಹಳ್ಳಿ ಸೊಗಡಿನ ಸಿನಿಮಾ ಅಂದರೆ ತಪ್ಪಾಗಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು, ಅವ್ರ ಬಗ್ಗೆ ನಾವು ಲಾಸ್ಟಲ್ಲಿ ಮಾತಾಡೋಣ. ಓವರಾಲ್ ಸಿನಿಮಾ 2007ರಲ್ಲಿ ಶುರುವಾಗುತ್ತೆ. 2007ರಿಂದ 2012 ಒಳಗಡೆ ನಡೆಯುವಂಥ ಒಂದು ಘಟನೆಗಳನ್ನ ಇಟ್ಕೊಂಡು, ಊರಲ್ಲಿ ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋಂಥ ಒಂದು ಪ್ಯೂರ್ ವಿಲೇಜ್ ಸಿನಿಮಾ ಅಂತ ಹೇಳ್ಬೋದು. ಅಂದರೆ ಸುಮಾರು ವರ್ಷಗಳಾಗಿತ್ತು ಈ ಥರದೊಂದು ದಿ ಬೆಸ್ಟ್ ಜಾನರ್ ಸಿನಿಮಾನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಇನ್ನು ಡೈರೆಕ್ಟ್ರು ಸ್ಕ್ರೀನ್ ಪ್ಲೇನ ತುಂಬ ಚೆನ್ನಾಗಿ ಮಾಡ್ಕೊಂಡಿರೋದು. ಕತೆ ಇನ್ನೊಂದು ಸ್ವಲ್ಪ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇನ್ನೂ ದಿ ಬೆಸ್ಟ್ ಸಿನಿಮಾ ಆಗಿರೋದು. ವಿನಯ್ ರಾಜ್ಕುಮಾರ್ ಅವರು ಏನಂದರೆ ಡೈರೆಕ್ಟ್ರ್ ಏನು ಹೇಳಿದ್ದಾರೆ ಅಷ್ಟು ಚಾಚು ತಪ್ಪದೆ ಅವ್ರ ಪಾತ್ರನ ನಿಭಾಯಿಸ್ತಾ ಬಂದಿರೋದು. ಓವರಾಲ್ ಆಗಿ ವಿನಯ್ ರಾಜ್ಕುಮಾರ್ ಅವ್ರ ಕೆರಿಯರಲ್ಲಿ ದಿ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಅವ್ರಿಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಳ್ಳೆ ಸ್ಟೇಜ್ ಸಿಕ್ಕಿರೋದು ಈ ಸಿನಿಮಾದಲ್ಲಿ. ಅದರಿಂದ ಅವ್ರ ಕೆರಿಯರ್ಗೆ ಬೆಸ್ಟ್ ಅಂತ ಅನ್ನಿಸ್ಬೋದು. ಇನ್ನು ಹೀರೋಯಿನ್ ಬಗ್ಗೆ ಮಾತಾಡಬೇಕು. ಹೀರೋಯಿನ್ ಏನಂದರೆ ಕಾಣಿಸ್ಕೊಂಡಿದ್ದಾರೆ, ಬಟ್ ಇನ್ನೂ ಸ್ವಲ್ಪ ಅವರು ಟೋಟಲ್ ಆಗಿ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ರೆ ಇನ್ನೂ ದಿ ಬೆಸ್ಟ್ ಇರೋದು ಅನ್ನಿಸ್ತು ನನಗೆ ಅನಿಸಿದ್ದು. ಇನ್ನು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು, ಅವ್ರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಕನ್ನಡಕ್ಕೆ ಸಿಕ್ಕಂಥ ಇನ್ನೊಬ್ಬ ಅದ್ಭುತ ಬೆಸ್ಟ್ ಆಕ್ಟರ್ ಅಂತ ಹೇಳ್ಬೋದು. ಅಚ್ಯುತ್ ಕುಮಾರ್ ಸರ್ ಅವರು ಅಷ್ಟೇ, ಅವ್ರ ಪಾತ್ರ ಏನು ಕೊಟ್ಟಿದ್ದಾರೆ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿರೋದು. ಇನ್ನು ಅರುಣ್ ಸಾಗರ್ ಅವರು ಓಕೆ ಅನ್ನಿಸ್ತು ನನಗೆ ಅವ್ರ ಪಾತ್ರ. ಇನ್ನು ಅಪರ್ಣಾ ಮೇಡಮ್ ಅವರು ಪಾತ್ರದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ ಎಲ್ಲೋ ಒಂಚೂರು ಕಡಿಮೆ ಆಯಿತು. ಯಾಕಂದರೆ ಅವ್ರ ಪಾತ್ರ ಕಡಿಮೆ ಬಳಸ್ಕೊಂಡಿದ್ದಾರೆ. ಯಾಕಂದರೆ ಅವರು ಮೋಸ್ಟ್ಲಿ ಇರಲಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಏನೇನು ಶೂಟ್ ಮಾಡಿದಾರೋ ಅಷ್ಟನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತು ಓವರಾಲ್ ಆಗಿ. ಇನ್ನು ಕತೆ ಒಂದು ಇನ್ನು ಸ್ವಲ್ಪ ಕಥೆಯಲ್ಲಿ ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ಇದ್ದಿದ್ರೆ ಈ ಸಿನಿಮಾ ವಿನಯ್ ರಾಜ್ಕುಮಾರ್ಗಾಗಲಿ ಡೈರೆಕ್ಟರ್ಗಾಗಲಿ ಇಡೀ ತಂಡಕ್ಕೆ ದಿ ಬೆಸ್ಟ್ ಆಗಿರೋದು. ಅದಾದಮೇಲೆ ರೆಕಾರ್ಡಿಂಗ್ ಬಗ್ಗೆ ಮಾತಾಡಲೇಬೇಕು. ಎಲ್ಲರೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದಿದ ತಕ್ಷಣ ಏನೋ ಒಂದು ಮಾಡಿಬಿಡೋಣ ಅಂತ ಮಾಡ್ತಾರೆ, ಬಟ್ ಇಲ್ಲಿ ಆ ಥರ ಮಾಡಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತು ನಿರ್ದೇಶಕರು ಇಬ್ಬರು ಪ್ಲ್ಯಾನ್ ಮಾಡಿ ಒಂದು ದಿ ಬೆಸ್ಟ್, ಅದೇ ಹೇಳಿದ್ನಲ್ಲ ಸುಮಾರು ಬೆಸ್ಟ್ಗಳಿದ್ದಾವೆ ಈ ಸಿನಿಮಾದಲ್ಲಿ. ಆ ಬೆಸ್ಟನ್ನು ಕೊಡ್ತಾ ಹೋಗಿರೋದು ಪೂರ್ಣಚಂದ್ರ ತೇಜಸ್ವಿ ಅವರು. ಅಂದರೆ ಪ್ರತಿಯೊಂದು ಸನ್ನಿವೇಶಕ್ಕೂ
ಏನೋ ಒಂದು ಚಿಕ್ಕ ಆಲಾಪನ ಹಾಕ್ಕೊಂಡು ಇಲ್ಲ ಬಿಟ್ಟು ಹಾಕ್ಕೊಂಡು ಇಲ್ಲ ಸಾಂಗ್ ಹಾಕ್ಕೊಂಡು ಸುಮಾರು ಈ ಸಿನಿಮಾದಲ್ಲಿ ಸುಮಾರು ಸಾಂಗ್ಗಳು ಬರ್ತಾನೆ ಹೋಗ್ತವೆ. ಅಂದರೆ ಕಥೆಗೆ ಅವಶ್ಯಕತೆ ಇರೋದ್ರಿಂದ ನಿರ್ದೇಶಕರು ನೀಟಾಗಿ ಅದನ್ನು ಬಳಸ್ಕೊಂಡಿದ್ದಾರೆ. ಓವರಾಲ್ ಆಗಿ ಸಿನಿಮಾ ಚೆನ್ನಾಗಿದೆ, ಖುಷಿ ಆಯಿತು ನೋಡಿ. ಈ ಥರದ್ದು ಒಂದು ಸಿನಿಮಾ ತುಂಬ ದಿನ ಆಗಿತ್ತು ಥಿಯೇಟ್ರಲ್ಲಿ ನೋಡಿ. ಇನ್ನು ಒಬ್ಬರ ಬಗ್ಗೆ ಮಾತಾಡಲೇಬೇಕು, ಅವರು ನಮ್ಮ ಲೂಸ್ ಮಾದ ಯೋಗಿ ಅವರು. ಅವ್ರ ಪಾತ್ರ ಯಾಕೋ ನನಗೆ ಅಷ್ಟು ಆಗಲಿಲ್ಲ ಜೀರ್ಣಿಸ್ಕೊಳ್ಳೋಕ್ಕೆ. ಓಕೆ ಅನ್ನಿಸ್ತು. ಅವರು ಪಾತ್ರದಲ್ಲಿ ಅದ್ಭುತ ಅಭಿನಯ ಮಾಡಿದ್ದಾರೆ ಹೊರತು ಆ ಪಾತ್ರ ಈ ಕತೆ ಒಳಗಡೆಗೆ ಜೀರ್ಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಲೂಸ್ ಮಾದ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಅನ್ನಿಸ್ತು ಈ ಪಾತ್ರ ನನಗಾಗಿ. ಅಂದರೆ ಅವರು ಹೀರೋ ಆಗಿ ಏನು ಮಾಡ್ಕೊಂಬಂದಿದ್ದಾರೆ ಆ ಗ್ರಾಫ್ನ ನೋಡಿದಾಗ ಈ ಪಾತ್ರ ಅವರು ಒಪ್ಕೊಳ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಟ್ಟಿನಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ, ದಿ ಬೆಸ್ಟ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಬಟ್ ಈ ಪಾತ್ರ ನನಗೆ ಯಾಕೋ ಅವ್ರಿಗೆ ಬೇಡ ಅನ್ನಿಸ್ತು ಓವರಾಲ್ ಆಗಿ ಸಿನಿಮಾ ನೋಡಿದಾಗ. ಓವರಾಲ್ ಆಗಿ ಸಿನಿಮಾ ಗುಡ್ ಇದೆ. ಅಂದರೆ ತುಂಬ ದಿನ ಆದಮೇಲೆ ಈ ಥರದ್ದೊಂದು ಹಳ್ಳಿ ಸೊಗಡಿನ ಸಿನಿಮಾ ನೋಡಬೇಕು ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಥಿಯೇಟ್ರಿಗೆ ಹೋಗಿ. ದಿ ಬೆಸ್ಟ್ ಸಿನಿಮಾ ಒಂದು ಬಂದಿದೆ, ಅದೇ ರಾಮಾಯಣ. ಸುಮಾರು ಟೀಕೆಗಳು ಬರ್ತವೆ, ಸುಮಾರು ಏನೇನೋ ಹೇಳ್ಬೋದು, ಹಂಗೆ ಮಾಡ್ಬೋದಿತ್ತು ಹಿಂಗೆ ಮಾಡ್ಬೋದಿತ್ತು ಅಂತ. ಇರೋದ್ರಲ್ಲಿ ದಿ ಬೆಸ್ಟನ್ನು ಮಾಡ್ತಾ ಹೋಗಿದ್ದಾರೆ ಡೈರೆಕ್ಟ್ರು. ಅಂದರೆ ಕನ್ನಡಕ್ಕೆ ಒಬ್ಬ ಸಾಲಲ್ಲಿ, ಅಂದರೆ ನಿರ್ದೇಶಕರ ಸಾಲಲ್ಲಿ ಇವರು ನಿಂತ್ಕೊಳ್ತಾರೆ ಫ್ಯೂಚರಲ್ಲಿ. ಆ ಥರದ್ದೊಂದು ಕೆಪಾಸಿಟಿ ಇರೋಂಥ ನಿರ್ದೇಶಕರು ಕನ್ನಡಕ್ಕೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಸಿನಿಮಾ ಗುಡ್ ಇದೆ, ನೋಡಿ ಥಿಯೇಟ್ರಲ್ಲಿ ಹೋಗಿ ನೋಡಿ ದಯವಿಟ್ಟು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದು ರಾಮಾಯಣ ಸಿನಿಮಾದ ರಿವ್ಯೂ ಆಗಿರುತ್ತೆ. ಇನ್ನೂ ಮುಂದೆ ಬೇರೆ ಬೇರೆ ವಿಡಿಯೋಗಳನ್ನ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.